ಬಿರು ಬೇಸಿಗೆಯ ಹೊತ್ತು ನಮ್ಮ ಸಣ್ಣಪುಟ್ಟ ಮಕ್ಕಳುಗಳು ರಜೆಯ ಮಜದಲ್ಲಿದ್ದಾರೆ. ಆದರೆ ಸುಮ್ಮನೆ ಮನೆಯಲ್ಲಿ ಕೀಟಳೆ ಸದ್ದು ಗದ್ದಲ ಮಾಡುತ್ತಾ ಇರುವ ಮಕ್ಕಳನ್ನು ನಿಭಾಯಿಸುವುದೊಂದು ದೊಡ್ಡ ಕಷ್ಟ ಅನಿಸ್ತಾ ಇರುವಾಗ ಕೈ ಬೀಸಿ ಕರೆಯುವುದಾದರೆ ನಮ್ಮ ಬೇಸಿಗೆ ಶಿಬಿರ. ಬೆಳ್ಳಾರೆಯಲ್ಲಿ ಪ್ರತಿ ವರ್ಷ ಬೇಸಿಗೆ ಶಿಬಿರ ಆಯೋಜನೆ ಮಾಡುವುದಾದರೆ ಅದು ಜೆ.ಸಿ. ಬೆಳ್ಳಾರೆ ಜೊತೆಗೆ ಕಲಾ ಮಂದಿರ ಬೆಳ್ಳಾರೆ, ನಿನಾದ ತಂಟೆಪಾಡು, ಜ್ಞಾನದೀಪ ಬೆಳ್ಳಾರೆ ಇವರ ಸಹಯೋಗದಲ್ಲಿ ಮಕ್ಕಳ ರಾಜ್ಯಮಟ್ಟದ ರಂಗಬಣ್ಣದ ಶಿಬಿರ ರಂಗ ಸಂಭ್ರಮ 2025. ಆತ್ಮೀಯ ವೀಕ್ಷಕರೇ, ಇಲ್ಲಿ ನೋಡಿ, ಮಕ್ಕಳೆಲ್ಲರೂ ಹೊಸದಿಂದ ಸುಂದರವಾದ ಚಿತ್ರವನ್ನು ಮಾಡ್ತಾರೆ. ಇದಕ್ಕೆ ಹೆಸರು ಹೇಳುವುದಾದರೆ ಪೇಪರ್ ಕೊಲಾಜ್ ಆರ್ಟ್ ಅಂತ ಅಥವಾ ಕ್ರಾಫ್ಟ್ ಅಂತ. ಫಸ್ಟಿಗೆ ಸುಂದರವಾದ ಪೆನ್ಸಿಲ್ನಲ್ಲಿ ಚಿತ್ರವನ್ನು ಬರೆದು ಆನಂತರ ಯಾವುದೇ ಕತ್ತರಿ ಯೂಸ್ ಮಾಡದೆ ಕೈಯಲ್ಲೇ ಸಣ್ಣ ಸಣ್ಣ ಕಾಗದದ ಚೂರನ್ನು ಬಳಸಿಕೊಂಡು ಸುಂದರವಾಗಿ ರಚಿಸುತ್ತಾರೆ ಹಾಗೂ ಸುಂದರವಾಗಿ ಕೂಡ ನೋಡಿ ಸಹ ಬರುತ್ತೆ. ಅತ್ಯಂತ ತಾಳ್ಮೆ, ಸಹನೆ ಹಾಗೂ ಸುಮಾರು 1 ಗಂಟೆಯ ಸಮಯ ಹಿಡಿಯುತ್ತದೆ ಈ ಕೊಲಾಜ್ನ ಆರ್ಟ್ ಅಥವಾ ಕ್ರಾಫ್ಟ್. ಫೈನಲ್ಗೆ ಸುಂದರವಾಗಿ ಮೂಡಿ ಬಂದಿದೆ. ನನ್ನ ಆತ್ಮೀಯ ವೀಕ್ಷಕರೇ, ಎಲ್ಲ ಚಿತ್ರಗಳನ್ನು ಮಕ್ಕಳು ಮಾಡಿದ್ದಾರೆ, ವೀಕ್ಷಿಸಿ. ಹಾಗೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈ ಪೇಪರ್ ಕೊಲಾಜ್ ಕ್ರಾಫ್ಟ್ ಅನ್ನು ತಿಳಿಸಿಕೊಡಿ. ಸಣ್ಣ ಮಕ್ಕಳಿಗೆ ಆದಷ್ಟು ನಾವು ಕ್ರಿಯೇಟಿವ್ ಇದ್ದಂತಹ ಚಿತ್ರಗಳು ಹಾಗೂ ಉತ್ತಮವಾದ ಮಾಹಿತಿಗಳನ್ನು ಅವರಿಗೆ ನಮ್ಮ ಕಡೆಯಿಂದ ಏನಾದರೂ ಹಂಚಿಕೊಳ್ಳೋಣ ಅಂತ ನಾನು ಹೇಳುತ್ತಾ, ಆಧುನಿಕ ತಂತ್ರಜ್ಞಾನ ಯುಗ, ಮಕ್ಕಳಿಗೆ ಪೋಷಕರು ಸ್ಮಾರ್ಟ್ಫೋನ್, ಚಿಕ್ಕ ಮಕ್ಕಳಿಗೆ ಊಟ ಮಾಡುವುದಕ್ಕೆ ಸಹ ಸ್ಮಾರ್ಟ್ಫೋನ್ ವಿಡಿಯೋದ ಮೂಲಕ ಮಕ್ಕಳನ್ನು ಊಟ ಮಾಡಿಸುತ್ತಾರೆ. ಮನೆಯಲ್ಲಿ ಮಕ್ಕಳು ಜಗಳವಾಡುತ್ತಾರೆ ಅಂತ ಸ್ಮಾರ್ಟ್ಫೋನ್ ಅವರಿಗೆ ಕೊಟ್ಟರೆ ಸ್ವತಃ ಕ್ರಿಯೇಟಿವ್ ಆಲೋಚನೆಗಳಿಗೆ ಒಂದು ಅಂತಿಮ ಚುಕ್ಕಿ ಇಡುತ್ತದೆ ಏನೋ ಎಂಬ ಮನದೊಳಗೆ ಭಯವಾಗುತ್ತಿದೆ. ಸ್ಮಾರ್ಟ್ಫೋನನ್ನು ಕೊಡಿ ಒಂದು ಪಾಠದ ಸಂಬಂಧಕ್ಕೆ ಅಥವಾ ಏನಾದರೂ ಹೊಸದು ಕಲಿಯಲಿಕ್ಕೆ, ಅಂದರೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ತಿಳಿದುಕೊಳ್ಳದ ಮಾಹಿತಿ ಸ್ಮಾರ್ಟ್ಫೋನನ್ನು ಬಳಸಬಹುದು. ಆದರೆ ಪೋಷಕರು ಸಹ ಅವರೊಂದಿಗೆ ಇರಲೇಬೇಕು. ಸಣ್ಣ ಪ್ರಯತ್ನದ ವಿಡಿಯೋಗಳಿಗಾಗಿ ನಿಮ್ಮ ಮರು ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ. ಧನ್ಯವಾದಗಳು.